ಇನ್ನೊಬ್ಬ ಓಡಿ ಬಂದು, ಸ್ವಾಮಿ ನಿಮಗೆ ಬೇಕಿದ್ದರೆ ತಗೊಂಡು ಹೋಗಿರೆಂದರೂ ಕೇಳುತ್ತಿಲ್ಲ ಸೈನಿಕರು, ದನಗಳನ್ನು ಕಡಿದು ಕಡಿದು ಚೆಲ್ಲುತ್ತಿದ್ದಾರೆ. ಜವಾನರು ಬೋಳೆಶಂಕರ ಹಾಗೂ ಅವನ ಜನರ ಮಧ್ಯೆ ಹಾಕಿ ಸುತ್ತುವರಿಯುವರು. ತಮ್ಮ ಬಂದೂಕುಗಳನ್ನು ಜನ ಹಾಗೂ ಬೋಳೆಶಂಕರನಿಗೆ ಗುರಿ ಹಿಡಿಯುವರು. ಜವಾನರೆಲ್ಲ ಹುಲ್ಲೆಸಳಾಗಿ ಬೀಳ್ತಾರೆ. ಎಲ್ಲ ಜವಾನರು ಕೈಯಲ್ಲಿ ಹೋವಿ ಹಿಡ್ಕೊಂಡು ಜನರ ರಕ್ತ ಬೇಕು ಅಂತ ನಿಂತಿದ್ದ ಜವಾನರೆಲ್ಲ ಹುಲ್ಲನ್ನ ಒಂದೊಂದು ಎಸಳುಗಳಾಗಿ ಬಿದ್ದೋಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಈ ಬೋಳೆಶಂಕರ ಎಂಬ ನಾಟಕದ ದೃಶ್ಯ 13 ನಾವು ನೋಡಿದ್ವಿ. ಈಗ ಆ 13ನೇ ದೃಶ್ಯದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ ಅಂದ್ರೆ, ಹಸಿರು ತುಳಿದರು ಅಂದ್ರೆ ಒಂದು ಬೋಳೆಶಂಕರನ ರಾಜ್ಯವನ್ನ ನಾಶ ಮಾಡಬೇಕು, ರಾಜ್ಯದಲ್ಲಿರೋ ಜನರಿಗೆ ತೊಂದರೆ ಕೊಡಬೇಕು ಅಂತ ಸೈತಾನ ಪ್ರಚೋದಿಸಿರುವಂತ ಅಣ್ಣಂದಿರು ಹಾಗೂ ಸೈತಾನ ಸೈನಿಕರನ್ನ ಕಳಿಸುವಂತ ಒಂದು ರೀತಿ. ಆ ಸೈನಿಕರು ಅಲ್ಲಿ ಆ ಊರಿನ ಜನರಿಗೆ, ಆ ದೇಶದ ಜನರಿಗೆ ಹೋಗಿ ತೊಂದರೆ ಕೊಡಬೇಕಾದ್ರೆ ಅವರ ಒಂದು ಪ್ರೇಮ, ಪ್ರೀತಿ, ಸ್ನೇಹವನ್ನ ನೋಡಿದಂತ ಸೈನಿಕರು ತಾವು ತೊಂದರೆ ಕೊಡದೆ ಯುದ್ಧವನ್ನೇ ನಿಲ್ಲಿಸುವಂತ ಒಂದು ನಿರ್ಧಾರಕ್ಕೆ ಬಂದು ಸೈತಾನನಿಂದ ಒಂದು ಶಾಪ ಅಂದ್ರೆ ಸೈತಾನನ ಕೋಪಕ್ಕೆ ಗುರಿಯಾಗುವಂತ ಒಂದು ವಿಚಾರವನ್ನ, ಒಂದು ದೃಶ್ಯವನ್ನ ನಾವು ಅಲ್ಲಿ ನೋಡಿದ್ವಿ. ಈಗ ಮುಂದೆ ಯಾವ ದೃಶ್ಯ ಅನ್ನೋದನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡೋಣ. ದೃಶ್ಯ 14, ಬರಿಗೈಲಿ ಮಾಡ್ಯಾನ ನಮಸ್ಕಾರ. ಏನಿರ್ಬೋದು ಬರಿಗೈಲಿ ಮಾಡ್ಯಾನ ನಮಸ್ಕಾರ ಅಂತ ನೋಡೋಣ. ಬೋಳೆಶಂಕರ ಮತ್ತು ಜನ ಅಂದ್ರೆ ಕಳೆದ ದೃಶ್ಯದಲ್ಲಿ ನಾವು ನೋಡಿದ ಹಾಗೆ ಆ ಸೈನಿಕರು ಸೈತಾನನ ಒಂದು ಪ್ರಚೋದನೆಯಿಂದ ತೊಂದರೆ ಕೊಟ್ರು ಕೂಡ ಆ ಸೈನಿಕರ ಮನಸ್ಸನ್ನೇ ಪರಿವರ್ತನೆ ಮಾಡಿಬಿಟ್ರು ಜನರು. ಆಗ ಸೈತಾನ ಏನ್ ಹೇಳ್ತಾನೆ, ಅವರ ಜನರನ್ನ ಸುಡಬೇಕು, ಜನರನ್ನ ಮತ್ತೆ ಮನೆಯನ್ನ, ದನಕರುಗಳನ್ನೆಲ್ಲ ಸುಟ್ಟಾಕಿ ಭಸ್ಮ ಮಾಡಿ ನೀವು ನಿಮ್ಮ ಸೈನಿಕರು ಅನ್ನೋ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ ಅಂತ ಅವನು ಹೇಳ್ತಾನೆ. ಆಗ ಕೂಡ ಸೈನಿಕರು ಏನ್ ಮಾಡ್ತಾರೆ, ಯುದ್ಧವನ್ನೇ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೂ ಕೆಲವು ಜನರು, ಸೈನಿಕರಿಂದ ತೊಂದರೆ ಪಟ್ಟಂತ ಜನರು ಬೋಳೆಶಂಕರನ ಹತ್ರ ಬರ್ತಾರೆ. ಇಲ್ಲಿ ಬೋಳೆಶಂಕರ ಮತ್ತು ಜನರ ನಡುವಿನ ಒಂದು ಸಂಭಾಷಣೆಯನ್ನ ನಾವು ನೋಡ್ತೇವೆ. ಬೋಳೆಶಂಕರ ಮತ್ತು ಜನ. ಒಬ್ಬ ಓಡಿ ಬಂದು, ಸ್ವಾಮಿ ನನ್ನ ತಪ್ಪಿಲ್ಲದಿದ್ದರೂ ನಿಮ್ಮ ಅಣ್ಣನ ಸೈನಿಕರು ಬಂದು ನಮ್ಮ ಮನೆಗಳಿಗೆ ಬೆಂಕಿ ಇಡುತ್ತಿದ್ದಾರೆ. ಇನ್ನೊಬ್ಬ ಓಡಿ ಬಂದು, ಸ್ವಾಮಿ ನಿಮಗೆ ಬೇಕಿದ್ದರೆ ತಗೊಂಡು ಹೋಗಿರೆಂದರೂ ಕೇಳುತ್ತಿಲ್ಲ ಸೈನಿಕರು, ದನಗಳನ್ನು ಕಡಿದು ಕಡಿದು ಚೆಲ್ಲುತ್ತಿದ್ದಾರೆ. ಮತ್ತೊಬ್ಬ ಓಡಿ ಬಂದು, ಸ್ವಾಮಿ ಸೈನಿಕರು ನನ್ನ ತೋಟಕ್ಕೆ ಬಂದು ಬೇಕಾದಷ್ಟು ಎಳೆನೀರು ಕುಡಿದರು, ಬೇಕಿದ್ದರೆ ಇನ್ನೂ ಕುಡಿಯಿರೆಂದೇ ಸಾಕಾದಷ್ಟು ಕುಡಿದ ಮೇಲೆ ಮರಗಳನ್ನು ಹಾಗೆ ಕಡಿದು ಉರುಳಿಸುತ್ತಿದ್ದಾರೆ, ನನ್ನ ಹಸಿರು ಗದ್ದೆಗೆ ಬೆಂಕಿ ಇಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ, ಈ ದೃಶ್ಯದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ, ಬೋಳೆಶಂಕರನ ರಾಜ್ಯದ ಜನರಿಗೆ ಸೈತಾನನ ಒಂದು ಪ್ರಚೋದನೆಯಿಂದ ಸೈನಿಕರು ಸಾಕಷ್ಟು ತೊಂದರೆಯನ್ನ ಕೊಟ್ಟಿರ್ತಾರೆ. ಅಣ್ಣಂದಿರ ಸೈನಿಕರು, ಆ ಒಂದು ಸೈನಿಕರು ಕೊನೆಗೆ ಅವರು ಸೋತು ಯುದ್ಧವನ್ನ ನಿಲ್ಲಿಸ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ತೊಂದರೆ ಕೊಟ್ಟಿರ್ತಾರೆ. ಹೇಗೆಲ್ಲ ನೋಡಿ, ಒಬ್ಬ ಓಡಿ ಬಂದು ಬೋಳೆಶಂಕರನಿಗೆ ಹೇಳ್ತಾ ಇದೆ, ನನ್ನ ತಪ್ಪಿಲ್ಲದಿದ್ದರೂ ನನ್ನ ಮನೆಯನ್ನ ಸುಟ್ಟಾಕ್ತಾ ಇದ್ದಾರೆ ನಿನ್ನ ಅಣ್ಣಂದಿರ ಸೈನಿಕರು. ಹಾಗೆ ಮತ್ತೊಬ್ಬ ಹೇಳ್ತಾನೆ, ನಾನು ತಗೊಂಡೋಗಿ ಅಂತ ಹೇಳಿದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ನನ್ನ ದನಕರುಗಳನ್ನ ಕಡಿದು 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 ಹಾಕ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬ ಹೇಳ್ತಾನೆ, ನನ್ನ ತೋಟದಲ್ಲಿರುವ ಎಳೆನೀರುಗಳನ್ನೆಲ್ಲ ಅವರೇ ಕುಡಿದು ಬಿಟ್ಟು ಆಮೇಲೆ ಇನ್ನೂ ಬೇಕಾ ಅಂತ ಕೇಳಿದ್ದಕ್ಕೆ ಆ ಒಂದು ತೆಂಗಿನ ಮರಗಳನ್ನೇ ಕಡಿದು ಹಾಕ್ಬಿಟ್ಟಿದ್ದಾರೆ, ನನಗೆ ನೋಡಕ್ಕಾಗ್ತಿಲ್ಲ ಅಂತ ಜನರು ಬಂದು ಬೋಳೆಶಂಕರನ ಹತ್ರ ಅಣ್ಣಂದಿರ ಸೈನಿಕರು ಕೊಡುವಂತ ತೊಂದರೆಯನ್ನ ಹೇಳ್ಕೊತಾ ಇದ್ದಾರೆ. ಆಮೇಲೆ ಮಗದೊಬ್ಬ ಓಡಿ ಬಂದು, ನಿಮಗೇನು ಬೇಕು ಹೇಳಿ ಎಂದೆವು, ಅಥವಾ ಹೇಳದೆಯೂ ತೆಗೆದುಕೊಂಡು ಹೋದರೂ ಸರಿಯೇ ಅಂದೆವು, ಅಥವಾ ನಿಮ್ಮ ಕೋಪಕ್ಕೆ ಕಾರಣವಾದರೂ ಏನೆಂದು ಕೇಳಿದೆವು, ಅಥವಾ ನಾವೇನು ಮಾಡಿದರೆ ನಿಮಗೆ ಸಮಾಧಾನವಾಗುತ್ತದೆ ಅದನ್ನಾದರೂ ಹೇಳಿ ಎಂದೆವು, ಗೊತ್ತಿದ್ದರೆ ಹೇಳುತ್ತಿರಲಿಲ್ಲವೇನಯ್ಯ ಅಂತ ಹೇಳಿ ಪುನಃ ಅದೇ ಕಾಯಕ ಶುರು ಮಾಡಿದರು. ಕೂದಲಿಗೊಂದು ಗಾದೆ ಬಲ್ಲ ನೀವೇ ನಮಗೆ ದಾರಿ ತೋರಬೇಕು. ಬೋಳೆಶಂಕರ, ಆಗಲೇಳಿ, ಅವರಿಗೆ ಆತ್ಮ ಇಲ್ಲ ಅಂತ ಖಾತ್ರಿಯಾದ ಮೇಲೆ ನಮ್ಮ ಆತ್ಮಗಳನ್ನಾದರೂ ನಾವು ಉಳಿಸಿಕೊಳ್ಳಬೇಕಲ್ಲ. ಮತ್ತೊಬ್ಬ, ಅಗೋ ಸೈನಿಕರು ಬಂದರು.
ಮತ್ತೊಬ್ಬ ಓಡ್ಕೊಂಡು ಬಂದು ಹೇಳ್ತಾನೆ, ಸೈನಿಕರೇ ನಿಮ್ಗೆ ಏನು ಬೇಕು ತಗೊಂಡೋಗಿ, ಅಥವಾ ನೀವು ನಮಗೆ ಹೇಳದೇ ತಗೊಂಡೋಗಿ, ಅಥವಾ ನಾವೇನು ತಪ್ಪು ಮಾಡಿದೀವಿ ಅಂತನಾದ್ರೂ ಹೇಳಿ, ಅಥವಾ ನಮ್ಮಿಂದ ಏನಾದ್ರೂ ತೊಂದರೆ ಆಗಿದೆಯಾ ಅಂತನಾದ್ರೂ ಹೇಳಿ ಅಂತ ಕಳಕಳಿಯಿಂದ ಬೇಡ್ಕೊಂಡ್ರು ಕೂಡ ಸೈನಿಕ ಏನ್ ಹೇಳ್ತಾನಂತೆ, ನಮಗೇ ಗೊತ್ತಿದ್ರೆ ತಾನೇ ಅಂತ ಅವನು ಹೇಳ್ತಾನಂತೆ. ಯಾಕೆ? ಆ ಸೈನಿಕರಿಗೆ ಗೊತ್ತಿಲ್ಲ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಇದೆಲ್ಲರದರ ಹಿಂದೆ ಸೈತಾನನ ಒಂದು ಪ್ರಚೋದನೆಯಿಂದ ಈ ಒಂದು ಕೆಲಸ ಆಗ್ತಾ ಇದೆ. ಸೊ ಈ ಒಂದು ರೀತಿ ತೊಂದರೆಯನ್ನ ಪಡ್ತಾ ಇರೋರೆಲ್ಲ ಓಡಿ ಬಂದು ಬೋಳೆಶಂಕರನ ಹತ್ರ ಹೇಳ್ಕೊಂಡಾಗ ಬೋಳೆಶಂಕರ ಏನ್ ಹೇಳ್ತಾನೆ, ಆತ್ಮ ಇಲ್ಲದ ಜನರು ಅಂತ ಅವ್ರನ್ನ ನಾವು ಖಾತ್ರಿಪಡಿಸ್ಕೊಂಡ್ವಿ, ಅಂದ್ರೆ ಖಚಿತಪಡಿಸ್ಕೊಂಡ್ವಿ. ಅವರಿಗೆ ಆತ್ಮನೇ ಇಲ್ಲ ಅಂದ್ರೆ ಅವರಿಗೆ ದಯಾ, ಕರುಣೆ, ಪ್ರೀತಿ, ವಿಶ್ವಾಸ ಅನ್ನೋದೇ ಇಲ್ಲ. ಅಂತಹ ಜನರಿಂದ ನಾವು ನಮ್ಮ ತನವನ್ನ, ನಮ್ಮ ಆತ್ಮವನ್ನ, ನಮ್ಮ ಜೀವವನ್ನ ಕಾಪಾಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹಾಗೆ ಮತ್ತೊಬ್ಬ ಹೇಳ್ತಾನೆ, ನೋಡಿ ಅಲ್ಲಿ ಸೈನಿಕರು ಬರ್ತಿದ್ದಾರೆ ಅಂತ. ಬನ್ನಿ, ಬೋಳೆಶಂಕರ ಏನ್ ಹೇಳ್ತಾನೆ, ಬರ ಹೇಳಿ ಈ ಸಿಪಾಯಿಗಳು ಬಡಪಾಯಿಗಳು, ಇವರಿಗೆ ಯಾಕೆ ಹೆದರುತ್ತೀರಿ? ಜವಾನರು ಬೋಳೆಶಂಕರ ಹಾಗೂ ಅವನ ಜನರ ಮಧ್ಯೆ ಹಾಕಿ ಸುತ್ತುವರಿಯುವರು. ತಮ್ಮ ಬಂದೂಕುಗಳನ್ನು ಜನ ಹಾಗೂ ಬೋಳೆಶಂಕರನಿಗೆ ಗುರಿ ಹಿಡಿಯುವರು. ಆಯ್ತು ಸ್ವಾಮಿ, ನಿಮಗೇನು ಬೇಕು? ಸೈನಿಕ, ನಿನ್ನ ಹಾಗೂ ನಿನ್ನ ಜನರ ರಕ್ತ. ಬೋಳೆಶಂಕರ, ಆಗಲೇಳಿ. ಕಲಕಚ್ಚಿ ರಿಗಚಿ ಲಂಡೋ ಬರಾಯ, ಸಾಲಕುದುರಿ ಹನುಮಂತರಾಯ ಬಚ್ಚಾ ಬೋಲ್, ಜವಾನರೆಲ್ಲ ಹುಲ್ಲೆಸಳಾಗಿ ನಿಲ್ಲ ಬೇಕಣ್ಣ, ನಿಲ್ಲದಿದ್ರೆ ಎಲ್ಲರ ಶಾಪ ನಿನ್ನ ಮೇಲಣ್ಣ ಅಂತ ಹಾಡಾಡ್ತಾನೆ. ಈಗ ನೋಡಿ, ಬೋಳೆಶಂಕರ ಹೇಳ್ತಾನೆ, ಬರ್ಲಿ ಕೇಳು ಸೈನಿಕರನ್ನ, ಬರ್ಲಿ ಅಂತ. ಆ ಬಂದಂತ ಸೈನಿಕರು ಏನ್ ಮಾಡ್ತಾರೆ, ಈ ಪಾಪದ ಸೈನಿಕರು, ಇವರು ಸಿಪಾಯಿಗಳು, ಇವ್ರಿಗೇನು ಗೊತ್ತಿಲ್ಲ, ಇವರು ಬಡಪಾಯಿಗಳು ಅಂತ ಇವರು ಹೆದರ್ತಿದ್ದಾರೆ ಅಷ್ಟೇ. ಯಾರಿಗೆ ಹೆದರ್ತಿದ್ದಾರೆ? ಸೈತಾನನಿಗೆ ಹೆದರ್ತಿದ್ದಾರೆ ಅಂತ ಗೊತ್ತು ಅವನಿಗೆ. ಸೊ ಹೇಳೋಷ್ಟ್ರಲ್ಲಿ ಆ ಸಿಪಾಯಿಗಳೇನ್ ಮಾಡ್ತಾರೆ, ಬೋಳೆಶಂಕರ ಮತ್ತೆ ಆ ಜನರು ಸೇರಿದ್ರಲ್ಲ ಅವರ ಸುತ್ತ ಬಂದೂಕ್ ಹಿಡ್ಕೊಂಡು ಅವರನ್ನ ಗುರಿ ಇಟ್ಟು ಅವರ ಕಡೆ ನೋಡ್ತಾ ಇರ್ತಾರೆ. ಆಗ ಬೋಳೆಶಂಕರ ಕೇಳ್ತಾನೆ, ಆಯ್ತು ಸ್ವಾಮಿ, ನಿಮ್ಗೇನು ಬೇಕು ಅಂತ ಆ ಜವಾನರನ್ನ ಕೇಳ್ಬೇಕಾದ್ರೆ ಆ ಒಂದು ಸೈನಿಕರು ಹೇಳ್ತಾರೆ, ನಮಗೆ ನಿಮ್ಮ ಜನರ ರಕ್ತ ಬೇಕು, ನಿಮ್ಮನ್ನ ಕೊಲ್ಲಬೇಕು, ನಿಮ್ಮ ಜೀವ ಬೇಕು ಅಂತ ಆ ಸೈನಿಕರು ಹೇಳ್ತಾರೆ. ಆಗ ಬೋಳೆಶಂಕರ, ಆಗಲೇಳಿ, ಆಯ್ತು, ಏನ್ ಬೇಕು, ರಕ್ತ ಮತ್ತೆ ಜೀವ ತಾನೇ ಬೇಕು ಅಂತ ಹೇಳಿ, ಇವನಿಗೆ ಗೊತ್ತಿತ್ತಲ್ಲ ಆ ಸೈನಿಕರನ್ನ ಏನ್ ಮಾಡೋದು, ಹುಲ್ಲು ಮಾಡುವಂತ ಒಂದು ವಿದ್ಯೆ ಗೊತ್ತಿತ್ತಲ್ಲ, ಆ ಒಂದು ಹಾಡನ್ನ ಹಾಡ್ತಾನೆ. ಕಲಕಚ್ಚಿ ರಿಗಚಿ ಲಂಡೋ ಬರಾಯ, ಸಾಲಕುದುರಿ ಹನುಮಂತರಾಯ ಬಚ್ಚಾ ಬೋಲ್, ಜವಾನರೆಲ್ಲ ಹುಲ್ಲೆಸಳಾಗಿ ನಿಲ್ಲಬೇಕಣ್ಣ, ನಿಲ್ಲದಿದ್ರೆ ಎಲ್ಲ ಶಾಪ ನಿನ್ನ ಮೇಲಣ್ಣ ಅಂತ ಒಂದು ಹಾಡನ್ನ ಹಾಡ್ತಾನೆ. ಅಂದ್ರೆ ಆ ಒಂದು ಮಂತ್ರವನ್ನ ಹೇಳ್ತಾನೆ. ಜವಾನರೆಲ್ಲ ಹುಲ್ಲೆಸಳಾಗಿ ಬೀಳ್ತಾರೆ. ಎಲ್ಲ ಜವಾನರು ಕೈಯಲ್ಲಿ ಕೋವಿ ಹಿಡ್ಕೊಂಡು ಜನರ ರಕ್ತ ಬೇಕು ಅಂತ ನಿಂತಿದ್ದ ಜವಾನರೆಲ್ಲ ಹುಲ್ಲನ್ನ ಒಂದೊಂದು ಎಸಳುಗಳಾಗಿ ಬಿದ್ದೋಗುತ್ತೆ. ಆಗ ಸೈತಾನ ಇದನ್ನು ನೋಡಲಾರದೆ ಓಡುತ್ತಾನೆ. ಇದನ್ನ ನೋಡ್ಲಿಕ್ಕೆ ಸಾಧ್ಯ ಆಗದೆ ಅವನು ಹೆದರ್ಕೊಂಡು ಓಡ್ತಾನೆ ಸೈತಾನ. ಜನ ಆಶ್ಚರ್ಯದಿಂದ ಹುಲ್ಲೆಸಳನ್ನು ಹಿಡಿದು ನೋಯಿಸ್ತಾ ಆನಂದ ಪಡ್ತಾರೆ. ಅಂದ್ರೆ ಆ ಜವಾನರಾಗಿದ್ದಂತ ಆ ಹುಲ್ಲೆಸಳು ತೊಂದರೆ ಕೊಟ್ಟಿತ್ತಲ್ಲ, ಆ ಒಂದು ಸೇಡನ್ನ ಆ ಹುಲ್ಲಿನ ಮೇಲೆ ತೋರಿಸ್ತಾರೆ ಜನರು, ಅದನ್ನ ನೋಯಿಸ್ತಾರೆ, ಅದನ್ನ ತೊಂದರೆ ಕೊಡ್ತಾರೆ. ಹಾಗೆ ಯಾರು ಹುಲ್ಲೆಸಳಾಗೋದಿಲ್ವೋ ಅವರನ್ನ ಶಿವನ ಹೆಸರಿನಲ್ಲಿ ಕರೆತಂದು ಉಪಚಾರ ಮಾಡಿ ಅಂತ ಹೇಳ್ತಾನೆ. ಏನ್ ಮಾಡ್ತಾನೆ ಬೋಳೆಶಂಕರ ಹೇಳ್ತಾನೆ, ಆದಷ್ಟು ನನ್ನ ಮಂತ್ರದಿಂದ ಎಲ್ಲರೂ ಹುಲ್ಲಿನ ಹೆಸಳುಗಳಾಗಿದೆ. ಆ ಹುಲ್ಲಿನ ಹೆಸಳು ಯಾರಾಗಿಲ್ವೋ ಅವ್ರನ್ನೆಲ್ಲ ನೀವೇನ್ ಮಾಡಿ ಜನರಿಗೆ ಹೇಳ್ತಾನೆ, ಶಿವನ ಒಂದು ನಾಮಸ್ಮರಣೆ ಮಾಡಿದ್ರೆ ಸಾಕು, ಅವರೆಲ್ಲ ಏನಾಗ್ತಾರೆ, ಅವರು ಸತ್ತೋಗ್ತಾರೆ. ಅಂದ್ರೆ ಅವರೆಲ್ಲ ಜೀವವನ್ನ ಕಳ್ಕೊತಾರೆ ಅಥವಾ ಹುಲ್ಲಿನ ಹೆಸಳಾಗ್ತಾರೆ. ಆದ್ರಿಂದ ಶಿವನ ಹೆಸರು ಹೇಳ್ಬಿಟ್ಟು ಅವರನ್ನ ಉಪಚಾರ ಮಾಡಿ ಅಂತ ಹೇಳ್ತಾನೆ ಬೋಳೆಶಂಕರ. ಸೈತಾನ ಈ ಒಂದು ಬೋಳೆಶಂಕರನ ಒಂದು ವಿಧಾನವನ್ನ ನೋಡ್ಬಿಟ್ಟು ಅವನು ಹೆದರ್ಕೊಂಡು ಓಡಿ ಹೋಗ್ತಾನೆ. ಹೀಗೆ ಇಲ್ಲಿಗೆ ನಮ್ಮ ಈ ಒಂದು ದೃಶ್ಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮತ್ತೊಂದು ದೃಶ್ಯದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.